ನಮಸ್ಕಾರ. ನಿಮಗಾಗಿ ಕೆಲವು ಹನಿಗಮನಗಳು. ಎಲ್ಲರೂ ಕೇಳೋದಿದೆ, ಹೆಂಡತಿಯ ಬಗ್ಗೆನೇ ಯಾಕೆ ಕಾವ್ಯವನ್ನು ಬರಿತೀರಿ ಅಂತ. ಹೆಂಡತಿ ಎನ್ನುವಂತಹ ಕಲ್ಪನೆಯೇ ಮನಮೋಹಕವಾದದ್ದು. ಆಕೆಯ ಹುಸಿ ಮುನಿಸು, ತಾಳ್ಮೆ, ಪ್ರೀತಿ, ಕಾಳಜಿ ಇತ್ಯಾದಿಗಳೆಲ್ಲವೂ ಕವನಕ್ಕೆ ವಸ್ತುಗಳಾಗ್ತವೆ. ಇಂದಿನ ಮೊದಲ ಹನಿಯೂ ಕೂಡ ಆಕೆಯನ್ನೇ ಕುರಿತಾದದ್ದು. ಶೀರ್ಷಿಕೆ ರೀ. ಹೊಟ್ಟೆ ತುಂಬುವುದಕ್ಕೆ ನನಗೆ ಅನ್ನ ಬೇಕು, ಹೊಟ್ಟೆ ತುಂಬುವುದಕ್ಕೆ ನನಗೆ ಅನ್ನ ಬೇಕು. ಅದು ಸಿಗಬೇಕಿದ್ದರೆ ಆಕೆ ರೀ ಅಂದಾಗ ಓ ಅನ್ನಬೇಕು. ಎರಡನೆಯ ಶೀರ್ಷಿಕೆ ವಾಣಿ. ಅಂದು ನೋಡಿದಾಗ ಆಕೆ ಮಾತಿನ ಮಲ್ಲಿ ವಾಣಿ, ಅಂದು ನೋಡಿದಾಗ ಆಕೆ ಮಾತಿನ ಮಲ್ಲಿ ವಾಣಿ, ಇಂದು ದಿನಪೂರ್ತಿ ಕೈಯಲ್ಲಿ ಜಂಗಮವಾಣಿ. ಮೂರನೆಯ ಹನಿಗವನ ನಲ್ಲೆ. ಅಂದು ಹತ್ತಿರ ಬರುತ್ತಿದ್ದಳು, ನಾ ಕರೆಯುತ್ತಿದ್ದೆ ಓ ನನ್ನ ನಲ್ಲೆ. ಅಂದು ಹತ್ತಿರ ಬರುತ್ತಿದ್ದಳು, ನಾ ಕರೆಯುತ್ತಿದ್ದೆ ಓ ನನ್ನ ನಲ್ಲೆ. ಇಂದು ಕರೆದರೂ ಕೇಳಿಸುವುದಿಲ್ಲ, ಯಾವಾಗಲೂ ಮಾತಾಡುತ್ತಾಳೆ ಫೋನಲ್ಲೇ ಫೋನಲ್ಲೇ. ಹೆಚ್ಚಿನ ಹನಿಗವನಗಳೊಂದಿಗೆ ಮತ್ತೆ ನಾಳೆ ಸಿಗ್ತೇನೆ. ನಮಸ್ಕಾರ.